ಹಿಂಗಲೇ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತು ನಾವು ಮಾಡ್ತಾ ಇದ್ದೀವಿ ಕೈ ಗೊಂಬೆ ಅಂದರೆ ಪಪೆಟ್ಸ್. ಅದು ಹಿಂಗೆ ಆಡ್ಸೋದಲ್ಲ, ಬನ್ನಿ ತೋರಿಸ್ತೀನಿ. ಗಾಯ್ಸ್, ಈ ಕೈ ಗೊಂಬೆಗಳು ಮಾಡೋಕ್ಕೆ ಈ ಥರ ಒಂದು ಕಟ್ಟಿಗೆಗಳು ಬೇಕು, ಬಿದಿರು ಕಟ್ಟಿಗೆಗಳು. ಬನ್ನಿ ಇದನ್ನು ಸ್ವಲ್ಪ ನಮ್ಮ ಸ್ಟೇಜಿಗೆ ಮಾಡ್ಕೊಳ್ಳೋಣ. ಸಕ್ಕತ್ ಗಟ್ಟಿ ಇರುತ್ತೆ ಇದು. ನೀವು ಮಾಡಂಗಿದ್ರೆ ಕೇರ್ಫುಲ್ ಆಗಿ ಮಾಡ್ರಿ. ಗೈಸ್, ಈ ತರ ಕಟ್ಟಿಗೆಗಳು ಅಷ್ಟು ಬೇಕು ನಮಗೆ. ಗೈಸ್, ಈ ನಮ್ಮ ಗೊಂಬೆಗಳಿಗೆ ಮುಖ ಬೇಕಲ್ಲ, ಅದಕ್ಕೆ ನೋಡಿ ಕೆಟ್ಟದಾಗಿದೆ ಡ್ರಾಯಿಂಗು. ಬನ್ನಿ ಇದಕ್ಕೆ ಬಟ್ಟೆಗಳು ಹಾಕೋಣ. ಇವಾಗ ಈ ಹುಡುಗಂಗೆ ಒಂದು ಬಟ್ಟೆ ಹಾಕೋಣ, ಟಿ ಶರ್ಟ್. ನಾಳೆ ನಮ್ಮ ಒಂದು ಮನುಷ್ಯ ರೆಡಿ ಆಗಿದ್ದಾನೆ. ಇವಾಗ ಇನ್ನೊಬ್ಬಳನ್ನ ಮಾಡೋಣ. ಅದು ನೋಡ್ರೆ ನಗು ಬರ್ತಾಯ್ತು, ಯಾಕೋ ಹಂಗಿದೆ ಯಾಕೋ. ಇದಕ್ಕೂ ಸೇಮ್ ಹಂಗೆ ಟೇಪ್ ಸುಟ್ಬಿಡೋದು ಅಷ್ಟೇ. ಗೈಸ್, ಎರಡು ಗೊಂಬೆಗೂ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಮುಂಚೆ ಸ್ವಲ್ಪ ಎನರ್ಜಿ ಡ್ರಿಂಕ್ ಕುಡಿಯೋಣ. ಚಾಯ್ 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 ಗೈಸ್. ಗೈಸ್, ಇವಾಗ ಈ ಬೊಂಬೆಗಳದ್ದು ಕೈ ಆಗಿದೆ 4, ಒಬ್ಬೊಬ್ರಿಗೆ 2. ಇವಾಗ ಅದನ್ನು ಜಾಯಿನ್ ಮಾಡೋಣ. ಫೈನಲಿ ಹುಡುಗ ರೆಡಿ ಆಗಿದೆ. ಹೆಂಗ್ ಕಾಣಿಸ್ತದೆ? ಸ್ಲಿಮ್ ಬಾಯ್ ಇದು. ಗೈಸ್, ಫೈನಲಿ ಎರಡು ರೆಡಿ ಆಗಿಬಿಟ್ಟಿದೆ. ಪ್ಲೀಸ್. ಫೈನಲಿ ನಮ್ಮ ಗೊಂಬೆ ರೆಡಿ ಆಗಿದೆ, ನೋಡ್ಕೊಬೋದು. ನೋಡಿ, ಅದು ಕಾಲು ಅಬ್ಸರ್ವ್ ಮಾಡ್ರಿ. ಒಳ್ಳೆ ಇನ್ನು ಏನೋ ಬೇಕಣ್ಣ, ತರಲಿಲ್ವೇ? ಇಲ್ಲ, ಬೇಕು. The next day. 2 ದಿನದ ಶ್ರಮದಿಂದ ಇವತ್ತು ಫೈನಲಿ ರೆಡಿ ಆಗಿದೆ ನಮ್ಮ ಕೈಗೊಂಬೆ ಅಂದ್ರೆ ಪಪೆಟ್ಸ್. ಸಗಾಸ್, ನಾನು ಈ ಬೊಂಬೆಗಳು ನೋಡ್ರೆ ಒಂದು ಹಾಡು ನೆನಪಿಗೆ ಬರ್ತಾ ಇದೆ. ಎಲ್ಲ ಬೊಂಬೆ ಆಡ್ಸೋನು, ಮೇಲೆ ಕುಂಟೋನು, ನಮ್ಗೆ ನಿಮಗೆ ಟೆನ್ಷನ್. ಆಕ್ಟ್ ಮಾಡಕ್ ಬರುತ್ತೆ ಸರ್. ಮಾಮೂಲಾಗಿ ನಡೆಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆ ತೋರ್ಸಯ್ಯ. Dance party. ಹಿಂಗಲೇ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ?
ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋಣೆ ಮನುಜ ಕಣ ಸೊ ಗೈಸ್ ಐ ಹೋಪ್ ನಿಮ್ಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ನೀವು ಈ ತರ ಟ್ರೈ ಮಾಡಿ ನೀವು ಎಂಜಾಯ್ ಮಾಡ್ಬೋದು. ಈ ತರನೇ ತುಂಬಾ ಫನ್ನಿ ಆಗಿರುತ್ತಿದ್ದು. ನಾವ್ ಹೇಗ್ ಮಾಡಿದ್ರು ಹಾಗೆ ಮಾಡುತ್ತಿದ್ದು. ನೋಡಿ ಒಂದು ಡ್ಯಾನ್ಸ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಬಾಯ್ 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 ಬಾಯ್. ಗೈಸ್ ಲೈಕ್ ಮಾಡ್ರಿ, ನಿಮ್ಗೋಸ್ಕರ ನಾವು ಲೈಕ್ ಮಾಡ್ತೀವಿ ನೋಡ್ರಿ. ನುಗ್ಗು ಮಾತಾಡ್ತಾರೆ ಲೈಕ್ ಮಾಡಾಗ ಅಂದ್ರೆ